ಆಮೆನ್. ಸಜೀವವಾದಂಥ ವ್ಯಕ್ತಿಗಳು ಏನು ಮಾಡ್ತಾರೆ? ಕಣ್ಣಿರ್ತದೆ ನೋಡ್ತಾರೆ, ಕಿವಿ ಇರ್ತದೆ ಕೇಳ್ತಾರೆ, ಕೈ ಇರ್ತದೆ ಮುಟ್ಟುವವರಾಗಿದ್ದಾರೆ. ಆಮೇನ್. ನಮ್ಮ ದೇವರು ಅಂಥ ದೇವರಾಗಿರುವಾತನಾಗಿದ್ದಾನೆ. ಆಮೇನ್. ಇವತ್ತು ನಮ್ಮನ್ನು ನೋಡುವಾತನಾಗಿದ್ದಾನೆ. ನಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಕೇಳಿಸ್ಕೊಂಡು ಮೂಕಂತರ ಇರೋದಿಲ್ಲ, ಮಾತನಾಡಿ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತು ನಮ್ಮ ದೇವರ ಕೈ ಮೋಟುಗೈ ಅಲ್ಲ. ಬೈಬಲ್ ಹೇಳ್ತದೆ. ಎಷ್ಟು ಜನ ನಂಬುವವರಾಗಿದ್ದೀರಿ? ಹಲ್ಲೆಲೂಯಾ. ಒಂದ್ಸರಿ ಕೈ ಎತ್ತಿ ಹೇಳ್ರಿ, ನಮ್ಮ ದೇವರ ಕೈ ಮೋಟುಗೈ ಅಲ್ಲ. ನಮ್ಮ ದೇವರು ನಮ್ಮನ್ನು ನೋಡುವಾತನು, ನಮ್ಮನ್ನು ಕೇಳುವಾತನು, ತನ್ನ ಕೈಯನ್ನು ಚಾಚಿ ನಮ್ಮನ್ನು ಮುಟ್ಟುವಾತನು ಆಗಿದ್ದಾನೆ. ಎಷ್ಟು ಜನ ನಂಬ್ತೀರ ದೇವರು ನಮ್ಮನ್ನು ಮುಟ್ತಾನೆ ಎಂಬುದಾಗಿ? ಹಲ್ಲೆಲೂಯಾ. ನಾವು ಹಾಡಿದಂಥ ಹಾಡು ನನ್ನನ್ನು ಎತ್ತಿ ಎತ್ತಿ ಎಷ್ಟು ಜನ ನಂಬುವವರಾಗಿದ್ರಿ? ನಿಜವಾಗ್ಲೂ ನಂಬ್ತೀವ? ಇನ್ನೊಂದ್ಸರಿ ನಾವು ನಿಂತ್ಕೊಳ್ಳೋಣ ಪ್ರಿಯರೇ, ಹಾಡನ್ನು ನಾವು ಹಾಡೋಣ. ಆಮೆನ್. ಓ ಲರಬಕಲ್. ನೀವೆಲ್ಲಿ ನಿಂತಿದ್ರು ಅಲ್ಲಿ ವಾಣಿಗಳಲ್ಲಿ ಪ್ರಾರ್ಥಿಸುತ್ತಾ ಕೈ ಎತ್ತುತ್ತಾ ನಾನು ಹೇಳುವುದನ್ನು ಕೇಳಿಸ್ಕೊಳ್ರಿ ಪ್ರಿಯರೇ. ಇಲ್ಲಿ ಹೇಳ್ತದೆ, ಶಿಲುಬೆಯ ಯಜ್ಞದಿ ನನಗಾಗಿ ಜೀವ ನೀಡಿದೆ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಎಷ್ಟು ಜನ ನಂಬುವವರಾಗಿದ್ದೀರಿ? ಹಲ್ಲೆಲೂಯಾ. ಶಿಲುಬೆನ ಅಲ್ಲಿ ಯೇಸುಸ್ವಾಮಿ ಸತ್ತಾಗ ಸುಮ್ಮನೆ ಗುಡ್ ಫ್ರೈಡೆ ಆಚರಿಸಲಿಕ್ಕೆ ಯೇಸುಸ್ವಾಮಿ ಸಾಯಲಿಲ್ಲ. ವರ್ಷ ಗುಡ್ ಫ್ರೈಡೆ ಮಾಡಿದ್ವಿ, ಏನೋ ಸಂದೇಶ ಕೊಟ್ವಿ, ಅದಕ್ಕಲ್ಲ. ಶಿಲುಬೆ ದೇವರ ಶಕ್ತಿಯಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ದ ಕ್ರಾಸ್ ಇಸ್ ದ ಪವರ್ ಆಫ್ ಗಾಡ್. ದೇವರ ವಾಕ್ಯ ಏನ್ ಹೇಳ್ತದೆ? ನಂಬದೇ ಇರುವವರಿಗೆ ಅದು ಮೂರ್ಖತನ, ಆದ್ರೆ ನಂಬುವವರಾದ ನಮಗೆ ಈ ಶಿಲುಬೆ ದೇವರ ಶಕ್ತಿಯಾಗಿರುವಂಥದ್ದಾಗಿದೆ ಪ್ರಿಯರ್. ಅಂದ್ರೆ ಶಿಲುಬೆಯನ್ನು ನಾವು ನಂಬುವುದಾದ್ರೆ ನನ್ನ ಮನಸ್ಸು, ನನ್ನ ಆತ್ಮ, ನನ್ನ ಪ್ರಾಣ, ಶರೀರದಲ್ಲಿ ಆ ಕ್ರಿಸ್ತನ ಶಕ್ತಿಯನ್ನು ನಾನು ಅನುಭವಿಸುವವನಾಗಿದ್ದೇನೆ. ಆಮೇನ್. ಶಿಲುಬೆಯ ಸಂದೇಶ ಏನಾಗಿದೆ? ಯೇಸುಸ್ವಾಮಿ ಬರೀ ಪಾಪಕ್ಕೋಸ್ಕರ ಸತ್ತಿದ್ದಲ್ಲ, ನನ್ನಲ್ಲಿರುವ ಆ ಪಾಪದ ಶಕ್ತಿ ಮುರಿಯಲ್ಪಡುತ್ತೆ ಯೇಸುವಿನ ನಾಮದಲ್ಲಿ. ಆಮೇನ್. ಪಾಪದ ಪಾಲಿಗೆ ನೀನು ನಾನು ಏನಾಗಿದ್ದೇವೆ? ಸತ್ತಿದ್ದೇವೆ. ಆಮೆನ್. ಎಲ್ಲರೂ ಒಂದ್ಸರಿ ಜೋರಾಗಿ ಹೇಳ್ರಿ, ಪಾಪವು ನನ್ನನ್ನು ಆಳದು, ಪಾಪವು ನನ್ನನ್ನು ಆಳುವುದಿಲ್ಲ, ಪಾಪದ ಪಾಲಿಗೆ ನಾನು ಸತ್ತಿದ್ದೇನೆ. ಹಲ್ಲೆಲೂಯಾ. ಕ್ರೈಸ್ತರಂದ್ರೆ ಪಾಪ ಮಾಡಿದೆ ಬಂದೆ ಯೇಸುಸ್ವಾಮಿಗೆ ಕ್ಷಮಾ ಕೇಳಿ ಅಲ್ಲ, ಅದು ಮುಂಚೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಬರೀ ನಮ್ಮ ಪಾಪವನ್ನು ಕ್ಷಮಿಸಲಿಲ್ಲ, ಪಾಪವನ್ನು ಜಯಿಸಲಿಕ್ಕಾಗಿ ನೂತನ ಸೃಷ್ಟಿಯಾಗಿ ನಮಗೆ ಆ ಶಕ್ತಿಯನ್ನು ಆತನು ಕೊಟ್ಟಿದ್ದಾನೆ ಪ್ರಿಯರ್. ಹಲ್ಲೆಲೂಯಾ. ಆಮೆನ್. ಕೆಲವರಿಗೆ ಪಾಪ ಅಭ್ಯಾಸ ಆಗಿರ್ತದೆ. ದೇವರು ಪಾಪ ನಮಗೆ ಅಭ್ಯಾಸ ಆಗಬೇಕೆಂಬುದಾಗಿ ಶಿಲ್ಬೆ ಮೇಲೆ ಸಾಯಲಿಲ್ಲ, ಆ ಪಾಪವನ್ನು ಮುರಿಲಿಕ್ಕಾಗಿ, ಶಕ್ತಿ ಕೊಡ್ಲಿಕ್ಕಾಗಿ ಪುನರುತ್ತನಾಗಿ ಆತನ ಎದ್ದು ಬಂದಿದ್ದಾನೆ. ಆಮೆನ್. ಒಂದ್ಸರಿ ನಂಬುವುದಾದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ರಿ, ಹೇಳ್ರಿ, ಪಾಪವು ನನ್ನನ್ನು ಆಳುವುದಿಲ್ಲ, ನಾನು ಪಾಪದ ಪಾಲಿಗೆ ಶಿಲುಬೆಯ ಮುಖಾಂತರ ಸತ್ತಿದ್ದೇನೆ, ಕೃಪೆಯು ನನ್ನನ್ನು ಆಳುತ್ತದೆ, ನಾನು ನೀತಿಗೆ ದಾಸನಾಗಿದ್ದೇನೆ, ಪಾಪಕ್ಕೆ ದಾಸನು ಅಲ್ಲ. ಆಮೆನ್. ಓಕೆ. ನಮ್ಮನ್ನು ಎತ್ತಿದ್ದಾನೆ. ಎಲ್ಲಿಂದ ಎತ್ತಿದ್ದಾನೆ? ಪಾಪದಿಂದ ಎತ್ತಿದ್ದಾನೆ ಇವತ್ತು. ಹಲ್ಲೆಲೂಯಾ. ಎರಡನೇದು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲಾ ಶಾಪ ನೀಗಿತು. ಆಮೇನ್. ನಂಬ್ತೀರಾ? ನಂಬ್ತೀರಾ? ಎಷ್ಟು ಶಾಪ ನೀಗಿತು? ಎಲ್ಲಾ ಶಾಪ. ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ಶಾಪಗ್ರಸ್ತನಾದನು. ಆಮೇನ್. ಯೇಸುಸ್ವಾಮಿ ಶಿಲುಬೆ ಸುಮ್ಮನೆ ಅಲ್ಲಿ ಫೋಟೋ ಹಾಕಿ ಮನೇಲಿ ಇಟ್ಕೊಂಡು, ಕಾರಲ್ಲಿ ಬೈಕಲ್ಲಿ ಕೀಚೈನ್ ಇಟ್ಕೊಂಡು ಸುಮ್ಮನೆ ಅದೊಂದು $1 ತರ ಹಾಕೊಂಡು ಒಂದು ಹಿಂಗ ಅನ್ನಕ್ಕಲ್ಲ ಅದು ಶಿಲುಬೆ. ಹಲ್ಲೆಲೂಯಾ. ಶಿಲುಬೆ ದೇವರ ಶಕ್ತಿಯಾಗಿದೆ. ಎಲ್ಲರೊಂದ್ಸರಿ ಗೋಳಿಸ್ರಿ, ಯೇಸುಸ್ವಾಮಿಯ ಶಿಲುಬೆ ನನಗೆ, ನನ್ನ ಆತ್ಮಕ್ಕೆ, ನನ್ನ ಪ್ರಾಣಕ್ಕೆ, ನನ್ನ ಶರೀರಕ್ಕೆ, ನನ್ನ ಕುಟುಂಬಕ್ಕೆ ದೇವರ ಶಕ್ತಿಯಾಗಿದೆ. ಆಮೇನ್. ಹೇಳ್ರಿ, ಕ್ರಿಸ್ತನ ಮರಣದಿಂದ ನನ್ನ ಎಲ್ಲಾ ಶಾಪ ನೀಗಿತು. ಶಾಪ ಅಂದ್ರೆ ಏನು? ಏನ್ ಮಾಡಿದ್ರು ಒಳ್ಳೇದಾಗಲ್ಲ ಲೈಫಲ್ಲಿ, ಅದೇ ಶಾಪ. ದುಡಿತೀವಿ, ದುಡ್ಡಿರಲ್ಲ.
ಎಷ್ಟು ತಿಂತೀವಿ, ಊಟ ಮೈಗತ್ತಲ್ಲ. ಅದೇ ಶಾಪ, ಅಶುಭ. ಬೈಬಲ್ನಲ್ಲಿ ಅಶುಭ, ರೈಟ್? ಬಟ್ ಆಶೀರ್ವಾದ ಅಂದ್ರೇನು? ಸ್ವಲ್ಪ ಇರ್ಬೋದು, ಹೊಟ್ಟೆ ತುಂಬುತ್ತದೆ ನಿನಗೆ. ಶಾಪ ಅಂದ್ರೆ ಇಷ್ಟಿರ್ಬೋದು, ಆದ್ರೆ ಎಲ್ಲ ಜಾರಿ ಸುರ್ಕೊಂಡು ಹೋಗ್ತಾ ಇರ್ತದೆ. ನಿಂದು ಕಷ್ಟಾರ್ಜಿತ ನೀನು ಅನುಭವಿಸೋದಿಲ್ಲ. ಮಕ್ಕಳು ಹುಡ್ತಾರೆ, ಮಕ್ಕಳನ್ನ ನಾವು ಆನಂದಿಸೋದಿಲ್ಲ. ಮದುವೆ ಆಗ್ತದೆ, ಆ ಮದುವೆಯಲ್ಲಿ ಸಂತೋಷ ಇಲ್ಲ, ಅದೇ ಶಾಪ. ಆಮೆನ್. ಬಟ್ ಶಾಪ ಯಾಕೆ ಬರ್ತದೆ? ಪಾಪದ ನಿಮಿತ್ತವಾಗಿ. ಆದ್ರೆ ದೇವರಿಗೆ ಸ್ತೋತ್ರ, ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಶಾಪಗ್ರಸ್ತನಾದನು. ಆತನು ನಮಗೆ ಶಾಪಗ್ರಸ್ತನಾಗುವ ಮೂಲಕ ಆ ಶಾಪವನ್ನು ಮುರಿದು, ಧರ್ಮಶಾಸ್ತ್ರದೊಳಗೆ ಬರೆದಿರುವ ಪ್ರತಿಯೊಂದು ಶಾಪದಿಂದ ಮುರಿದು ಅಬ್ರಾಮನ ಆಶೀರ್ವಾದ ನಮ್ಮ ಮೇಲೆ ಬರಬೇಕೆಂಬುದಾಗಿ ಆತನು ಶಾಪಗ್ರಸ್ತನಾದನು. ಹಲ್ಲೆಲೂಯ. ಎಲ್ಲರೂ ಒಂದ್ಸರಿ ನಿಮ್ ತಲೆ ಮೇಲೆ ಕೈ ಇಟ್ಕೊಡ್ರಿ, ನಂಬ್ರಿ. ಆಮೆನ್. ಹೇಳ್ರಿ, ಕ್ರಿಸ್ತನು ನನಗೋಸ್ಕರ ಶಾಪಗ್ರಸ್ತನಾದನು. ಅಬ್ರಾಮನ ಮೇಲೆ ಬರುವ ಆಶೀರ್ವಾದ ನನ್ನ ಮೇಲೆ ಬರುವಂತೆ ಕ್ರಿಸ್ತನು ಶಾಪಗ್ರಸ್ತನಾದನು. ಹೇಳ್ರಿ, ನಾನು ಊರಿನಲ್ಲಿ, ಊರು ಹೊರಗಡೆ ಆಶೀರ್ವದಿಸಲ್ಪಟ್ಟಿದ್ದೇನೆ. ಹೇಳ್ರಿ, ನಾನು ಹೋಗುವಾಗಲೂ ಬರುವಾಗಲೂ ಆಶೀರ್ವದಿಸಲ್ಪಟ್ಟಿದ್ದೇನೆ. ನನ್ನ ಆತ್ಮದಲ್ಲಿ, ನನ್ನ ಪ್ರಾಣದಲ್ಲಿ, ನನ್ನ ಶರೀರದಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. ನನ್ನ ಆರ್ಥಿಕ ವಿಷಯವು ಆಶೀರ್ವದಿಸಲ್ಪಟ್ಟಿದೆ. ನನ್ನ ಕಷ್ಟಾರ್ಜಿತವು ಆಶೀರ್ವದಿಸಲ್ಪಟ್ಟಿದೆ. ನನ್ನ ದೇಹವು ಆಶೀರ್ವದಿಸಲ್ಪಟ್ಟಿದೆ. ನನ್ನ ಕುಟುಂಬವು ಆಶೀರ್ವದಿಸಲ್ಪಟ್ಟಿದೆ. ಸೈತಾನನಿಗೆ ಘೋಷಿಸಿರಿ ಪ್ರಿಯರೇ, ಇದು ಪ್ರಾರ್ಥನೆ ಅಲ್ಲ, ಘೋಷಣೆ. ಓಕೆ, ನಿಮ್ಮ ವೈರಿಗೆ ಹೇಳುವಂಥದ್ದು. ಹೇಳ್ರಿ, ಹೇ ಸೈತಾನನೇ, ನಿನಗೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಜೀವನದ ಮೇಲೆ, ನನ್ನ ಉದ್ಯೋಗದ ಮೇಲೆ, ನನ್ನ ಮಕ್ಕಳ ಮೇಲೆ ಯಾವ ಅಧಿಕಾರವಿಲ್ಲ. ಯೇಸುವಿನ ನಾಮದಲ್ಲಿ ಈಗಲೇ ಎಲ್ಲವನ್ನು ಬಿಟ್ಟು ತೊಲಗಿ ಹೋಗು. ಯೇಸು ನಾಮದಲ್ಲಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಕೈ ಇಟ್ಟಲ್ಲಿ ಆಶೀರ್ವಾದ, ನಾನು ಹೋದಲ್ಲಿ ಆಶೀರ್ವಾದ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾರನ್ನ ಇಲ್ಲಿ ಬೇನೆ ರೋಗಗಳಿಂದ ಯಾರನ್ನ ಬಂದಿದ್ದೀರಾ? ಯಾವುದೇ ಇರ್ಬೋದು, ತಲೆನೋವು ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಮೊಣಕಾಲು ನೋವು ಇರ್ಬೋದು, ಮೂಳೆಗಳ ಸಮಸ್ಯೆ ಇರ್ಬೋದು. ಯಾವುದನ್ನ ಇವತ್ತು ಹೊರಗಡೆ ಯಾರು ಪ್ರೇಯರ್ ಮಾಡಿಸ್ಕೊಳಂಗಿಲ್ಲ, ಇವಾಗಲೇ ಪ್ರೇಯರ್ ಮಾಡ್ತಾ ಇದ್ವಿ, ರೈಟ್? ಯಾರನ್ನ ಬಂದಿದ್ದೀರಾ? ಯಾರಿಗನ್ನ ಬೇನೆಗಳಿವೆಯಾ? ಯಾರಿಗನ್ನ ಬೇನೆ, ನೋವು, ಕಾಯಿಲೆ ಇದೆಯಾ? ಇದ್ರೆ ಮುಂದೆ ಬನ್ರಿ, ಬೇಗ ಬನ್ರಿ. ಆಮೇಲೆ ಯಾರಿಗೂ ಪ್ರೇಯರ್ ಮಾಡಲ್ಲ, ಒಳಗೂ ಮಾಡಲ್ಲ, ಹೊರಗೂ ಮಾಡಲ್ಲ. ಅದು ಏನೇ ಇರಲಿ, ಮುಂದಕ್ಕೆ ಬನ್ರಿ. ಯಾಕಂದ್ರೆ ಬೇನೆಗಳು ಕೂಡ ಸೈತಾನನ ಕಾರ್ಯವಾಗಿದೆ. ಆದ್ರೆ ದೇವರ ಸ್ತೋತ್ರ, ಯೇಸು ಸ್ವಾಮಿ ಈ ಭೂಮಿಯಲ್ಲಿರುವಾಗ ಹಳ್ಳಿಗಳಿಗೆ, ಪಳ್ಳಿಗಳಿಗೆ, ಎಲ್ಲಾ ಕಡೆ ಹೋಗಿ ಸೈತಾನನಿಂದ ಬಾಧಿಸಲ್ಪಟ್ಟವರೆಲ್ಲರನ್ನೂ ಗುಣ ಮಾಡುತ್ತಾ ಆತನು ಸಂಚರಿಸಿದನು. ಕೆಲವ್ರಿಗೆ ಎಷ್ಟೋ ವರ್ಷಾನ್ಗಟ್ಲೆ ಇರಬಹುದು, ಅದು ನಿಮ್ಮ ಸ್ವಾಸ್ಥ್ಯವಲ್ಲ. ಇವತ್ತು ಹೇಳ್ರಿ, ಬೇನೆ ನನ್ನ ಸ್ವಾಸ್ಥ್ಯವಲ್ಲ. ಹೇಳ್ರಿ, ಯೇಸು ಸ್ವಾಮಿ, ನಂಬಿಕೆಯಿಂದ ಹೇಳ್ಬೇಕು. ಓಕೆ, ಹೇಳ್ರಿ, ಯೇಸು ಸ್ವಾಮಿ ನನ್ನ ಬೇನೆಯನ್ನು, ನನ್ನ ನೋವನ್ನು ತಾನು ಹೊತ್ತುಕೊಂಡ ಮೇಲೆ ಮತ್ತೆ ಅದನ್ನು ನಾನು ಹೊತ್ತುಕೊಳ್ಳುವುದಿಲ್ಲ. ತಲೆ ಮೇಲೆ ಕೈ ಇಡ್ರಿ, ಹೇಳ್ರಿ, ಆತನ ಬಾಸುಂಡೆಗಳಿಂದ, ಆತನ ಗಾಯದಿಂದ ತಲೆಯಿಂದ ಕಾಲಿನವರೆಗೂ ಪ್ರತಿಯೊಂದು ಅಂಗದಲ್ಲಿ ನನಗೆ ಸ್ವಸ್ಥತೆ, ನನಗೆ ಆರೋಗ್ಯ, ನನಗೆ ಜೀವ, ಸಮೃದ್ಧಿಯಾದ ಜೀವ. ಹೇಳ್ರಿ, ನಾನು
ರೋಗಿ ಅಲ್ಲ, ನಾನು ಕ್ರಿಸ್ತ ಯೇಸುವಿನಲ್ಲಿ ಆರೋಗ್ಯವಾಗಿದ್ದೇನೆ. ನನ್ನ ದೇಹದ ಪ್ರತಿಯೊಂದು ಅಂಗಗಳಿಗೆ ಇವತ್ತು ಯೇಸು ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ದೇಹವೇ, ಅಂಗವೇ ಗುಣವಾಗು, ಜೀವದಿಂದ ತುಂಬಿಕೋ. ಯೇಸುವಿನ ನಾಮದಲ್ಲಿ ಎಲ್ಲ ಸ್ವಸ್ಥತೆ, ಆತ್ಮವೇ ನಿನಗೆ ಆಜ್ಞೆ ಕೊಡ್ತೇನೆ. ಯೇಸು ನಾಮದಲ್ಲಿ ಈಗಲೇ ನನ್ನ ಶರೀರವನ್ನು ಬಿಟ್ಟು ಹೋಗು. ಯೇಸುವಿನ ನಾಮದಲ್ಲಿ ರಿಲೀಸ್ ಯೋರ್ ಗ್ಲೋರಿ, ಗಾಡ್ ಫಾದರ್. Release your glory. Let your presence come. Every heart problem, I curse you in Jesus' name. I command the heart be healed in Jesus' name. Ella heart ಗುಣವಾಗಲಿ, ಸ್ವಸ್ಥವಾಗಲಿ, ಬಲಗೊಳ್ಳಲಿ. You demon of infirmity, I command you, leave my people, leave this church. ಈ ಸಭೆಯನ್ನು, ಸಭಿಕರನ್ನು, ನನ್ನ ಜನರನ್ನು ಬಿಟ್ಟು ಹೋಗು ಯೇಸುವಿನ ನಾಮದಲ್ಲಿ. ಎಲ್ಲ ಬೇನೆ, ದುಷ್ಟಾತ್ಮ ಶಕ್ತಿಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಐ ಟಚ್ ದ ಬ್ರೈನ್ ಇನ್ ಜೀಸಸ್ ನೇಮ್. ರಿಲೀಸ್ ಯೋರ್ ಗ್ಲೋರಿ, ಫುಲ್ ಮೆಚೂರಿಟಿ, ಡೆವಲಪ್ಮೆಂಟ್, ನರ್ವಸ್ ಪ್ರಾಬ್ಲಮ್ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್. ಐ ಡಿಕ್ಲೇರ್ ಹೀಲಿಂಗ್. ಸ್ವಸ್ಥ ಮಾಡ್ತೇನೆ ನಿನ್ನ ಮಕ್ಕಳಿಗೆ ಆರೋಗ್ಯ, ಸಮೃದ್ಧಿಯಾದ ಜೀವ, ಸಮೃದ್ಧಿಯಾದ ಜೀವ. ಓ ಸಮೃದ್ಧಿಯಾದ ಜೀವ, ಸಮೃದ್ಧಿಯಾದ ಜೀವ, ಆರೋಗ್ಯ, 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 ಸ್ವಸ್ಥತೆ ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ವಿಶ್ವಾಸದಿಂದ ಹೇಳ್ರಿ, ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಹೇಳ್ರಿ, ನಾನು ಹೊಂದಿಕೊಳ್ತೇನೆ, ನಾನು ಹೊಂದಿಕೊಳ್ತೇನೆ, ನಾನು ಹೊಂದಿಕೊಳ್ತೇನೆ ಯೇಸುವಿನ ನಾಮದಲ್ಲಿ. ಕೈ ಕೊಡ್ರಿ, ಕೈ ಕೊಡ್ರಿ, ಕೈ ಕೊಡ್ರಿ. ಓ ಲಾರ್ಡ್, ರಿಲೀಸ್ ಯೋರ್ ಗ್ಲೋರಿ, ಗಾಡ್ ಫಾದರ್. ಸ್ವಸ್ಥತೆ ಬಿಡುಗಡೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಸ್ವಸ್ಥತೆ ಬಿಡುಗಡೆ ಮಾಡ್ತೇನೆ. ಹೊಂದಿಕೊಳ್ಳ್ರಿ ಯೇಸು ನಾಮದಲ್ಲಿ. ಹೊಂದಿಕೊಂಡು ಯೇಸು నామములో స్వస్థత విడుదల చేస్తున్నాను. ఐ రిలీజ్ యువర్ గ్లోరీ, ఐ రిలీజ్ యువర్ బ్లెస్సింగ్ ఓ గాడ్ ఫాదర్. ಆಶೀರ್ವಾದ, ಓ ಕುಟುಂಬದ ಮೇಲೆ ಆಶೀರ್ವಾದ, ಆರ್ಥಿಕ ಆಶೀರ್ವಾದ, ಎಲ್ಲ ಶಾಪಗಳನ್ನು ನಾನು ಮುರಿತೇನೆ. ರಿಲೀಸ್ ಯೋರ್ ಗ್ಲೋರಿ, ರಿಸೀವ್ ಯೋರ್ ಮಿರಕಲ್. ನಿಮ್ಮ ಸ್ವಸ್ಥತೆ ಕಾರ್ಯ, ಅದ್ಭುತ ಕಾರ್ಯ ಹೊಂದಿಕೊಳ್ಳ್ರಿ. ಸಂಪೂರ್ಣ ಸ್ವಸ್ಥತೆ ಘೋಷಿಸ್ತೇನೆ. ಐ ಕರ್ಸ್ ಎವ್ರಿ ಡಿಸೀಸ್, ಲೀವ್ ಇನ್ ಜೀಸಸ್ ನೇಮ್, ಲೀವ್ ಇನ್ ಜೀಸಸ್ ನೇಮ್. ಎಲ್ಲ ಸ್ವಸ್ಥತೆಗೆ ಆಜ್ಞೆ ಕೊಡ್ತೇನೆ, ಹೋಗಿ ಯೇಸು ನಾಮದಲ್ಲಿ. ನೋ ಮೋರ್ ಸಿಕ್ನೆಸ್. ಯು ಆರ್ ನಾಟ್ ಮೇಡ್ ಫಾರ್ ಸಿಕ್ನೆಸ್. ನೀನು ರೋಗಕ್ಕಾಗಿ ಮಾಡಲ್ಪಟ್ಟಿಲ್ಲ, ಸ್ವಸ್ಥತೆಗಾಗಿ, ಆರೋಗ್ಯಕ್ಕಾಗಿ, ಜೀವಕ್ಕಾಗಿ, ಸಮೃದ್ಧಿಯಾಗಿ ನೀನು ಮಾಡಲ್ಪಟ್ಟಿದೆ ಯೇಸುವಿನ ನಾಮದಲ್ಲಿ. ಐ ರಿಲೀಸ್ ಯೋರ್ ಗ್ಲೋರಿ, ಐ ರಿಲೀಸ್ ಯೋರ್ ಗ್ಲೋರಿ ಫಾದರ್. ಐ ರಿಲೀಸ್ ಯೋರ್ ಪ್ರೆಸೆನ್ಸ್. Every hold of the enemy, I break it in Jesus' name. I release your glory. Oh, ಹೊಂದಿಕೋ ಯೇಸು ನಾಮದಲ್ಲಿ. Release your glory, your Father. Let your fire flow. Flow, I pray. Burn all the enemies in Jesus' name. Every demonic power, every shackles be broken in Jesus' name. ಪ್ರತಿಯೊಂದು ಬೇನೆ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. I set the people free. The Spirit of the Lord is upon me. He has anointed me to set the captives free. ಕರ್ತನ ಆತ್ಮನು ನನ್ನ ಮೇಲೆ ಇದ್ದಾನೆ. ಜನರನ್ನು ಬಿಡುಗಡೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. I set the captives free. Free in Jesus' name. ಬಿಡುಗಡೆ, ಬಿಡುಗಡೆ, ಜೀವ, ಸಮೃದ್ಧಿಯಾದ ಜೀವ, ಮರಣವಲ್ಲ, ಸೋಲಲ್ಲ, ಸಮೃದ್ಧಿ, ಜೀವ, ಆರೋಗ್ಯ. I release it in Jesus' name. I release it in Jesus' name. Satan, we will not tolerate you. ಸೈತಾನನೇ, ನಾವು ನಿನ್ನನ್ನು ಸಹಿಸಿಕೊಳ್ಳುವುದಿಲ್ಲ. ರೋಗವೇ, ನಿನ್ನನ್ನು ನಾವು ಸಹಿಸಿಕೊಳ್ಳುವುದಿಲ್ಲ. ಕಳ್ಳನೇ, ನಿನ್ನನ್ನು ಸಹಿಸಿಕೊಳ್ಳುವುದಿಲ್ಲ. ಸೈತಾನ್, ನೀನು ಕಳ್ಳ, ನಿನ್ನನ್ನು ಓಡಿಸ್ತಾ ಇದ್ದೇವೆ ನಾವು ಯೇಸುವಿನ ನಾಮದಲ್ಲಿ. ಯೇಸು ನಮಗೆ ಜೀವ, ಸಮೃದ್ಧಿಯಾದ ಜೀವ ಕೊಡ್ಲಿಕ್ಕೆ ಬಂದಿದ್ದಾನೆ. ಐ ಡಿಕ್ಲೇರ್ ಲೈಫ್, 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 ಲೈಫ್. ಝೋಯೆ, ಝೋಯೆ, ಝೋಯೆ. ದೇವರ ಜೀವ, ದೇವರ ಜೀವ. ಓ ಗ್ಲೋರಿ. ಕರ್ತನ ಮಹಿಮೆ ಇದೆ ಪ್ರಿಯರೇ. ದೇವರ ಕಾರ್ಯ ಆಗ್ತಾ ಇದೆ. ರಿಲೀಸ್ ಯೋರ್ ಗ್ಲೋರಿ ಫಾದರ್. ಲೆಟ್ ದ ರಿವರ್ ಫ್ಲೋ. ಜೀವ ನದಿಗಳು ಹರಿಯಲಿ, 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 ಹರಿಯಲಿ ಯೇಸುವಿನ ನಾಮದಲ್ಲಿ. ಐ ಕಿಲ್ ಎವ್ರಿ ಡಿಸೀಸ್ ವಿತ್ ದ ಲೈಫ್ ಆಫ್ ಗಾಡ್ ಇನ್ ಅಸ್. ಮರಣದಿಂದ ಎದ್ದ ಯೇಸು
ಪಾಪದ ಮೇಲೆ ಆಳುತ್ತೇವೆ, ಶಾಪದ ಮೇಲೆ ಆಳುತ್ತೇವೆ, ರೋಗದ ಮೇಲೆ ನಾವು ಆಳುತ್ತೇವೆ, ಸೈತಾನನ ಮೇಲೆ ನಾವು ಆಳುತ್ತೇವೆ. ನಾವು ಕೆಳಗಿರುವವರಲ್ಲ, ಮೇಲಕ್ಕಿರುವವರು. ನಮ್ಮನ್ನು ಎತ್ತಿದ್ದಾನೆ ಕರ್ತನು. ಗ್ಲೋರಿ, ಗ್ಲೋರಿ. ಕರ್ತನ ಮಹಿಮೆ ಇದೆ ಪ್ರಿಯರೇ. ಹೊಂದಿಕೊಳ್ಳ್ರಿ. ಮುಂದೆ ಇರೋರು ಹಿಂದೆ ಇರೋರು ಯಾರು ಹೊಂದಿಕೊಳ್ಳ್ರಿ ಪ್ರಿಯರೇ. ಆ ಕಡೆ ಈ ಕಡೆ ಇದು ನಿಮ್ಮ ಸಮಯ, ಇದು ನಿಮ್ಮ ಸಮಯ, ಇದು ಹೊಂದಿಕೊಳ್ಳುವ ಸಮಯ. ಏನ್ ಅದ್ಭುತ ಬೇಕೋ ಹೊಂದಿಕೊಳ್ಳ್ರಿ. ಆರ್ಥಿಕ ಸಮಸ್ಯೆ, ಐ ಬ್ರೇಕ್ ದಟ್ ಕರ್ಸ್ ಆಫ್ ಲ್ಯಾಕ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಕೊರತೆಯ ಆತ್ಮವನ್ನು ನಾನು ಮುರಿತೇನೆ. ಯೇಸುವಿನ ನಾಮದಲ್ಲಿ ಬಾಯಿ ತೆಗೆದು ಹೇಳ್ರಿ ಪ್ರಿಯರೇ, ಯೇಸುವಿನ ನಾಮದಲ್ಲಿ ಎಲ್ಲ ಕೊರತೆಯನ್ನು, ಕೊರತೆಯ ಶಾಪವನ್ನು ಯೇಸು ನಾಮದಲ್ಲಿ ನಾನು ಮುರಿತೇನೆ. ಕೆಲವರು ಪ್ರಿಯರೇ, ನಿಮ್ಮ ಮೂರ್ಖತನದಿಂದ ನೀವು ಸಾಲಗಳಲ್ಲಿ ಹೋಗಿದ್ದೀರಿ. ಕೆಲವರು ನಿಮ್ಮ ಪಾಪದ ನಿಮಿತ್ತ ಸಾಲಗಳಲ್ಲಿ ಹೋಗಿದ್ದೀರಿ. ಆದ್ರೆ ಯಥಾರ್ಥವಾಗಿ ಇವತ್ತು ದೇವರ ಕಡೆ ತಿರ್ಕೊಳ್ರಿ. ಹೇಳ್ರಿ, ಸ್ವಾಮಿ ನಾನು ಕ್ಷಮಿಸು, ನಾನು ಕ್ಷಮಿಸು. ನಾನು ಅಜ್ಞಾನಿಯಾಗಿ ಈ ಬಂಧನದಲ್ಲಿ ಸಿಕ್ಕೊಂಡಿದ್ದೇನೆ. The Lord will deliver you. Set your people free, God. Oh, release your glory. Touch your people, Lord. Every captive be free. ಪ್ರತಿಯೊಬ್ಬ ಬಂದಿ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಎಲ್ಲಾ ವಿಧವಾದ ಬಂಧನಗಳು ಮುರಿಯಲ್ಪಡಲಿ. ಯಾವುದೇ ವಿಧವಾದ ಸೆರೆಮನೆ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಸಾಲಗಳು ಮುರಿಯಲ್ಪಡಲಿ. ಲಾರ್ಡ್, ರಿಲೀಸ್ ಸೂಪರ್ ನ್ಯಾಚುರಲ್ ಫೈನಾನ್ಸಸ್. ನೀನು ಆ ವಿಧವೆಯ ಸಾಲವನ್ನು ತೀರಿಸಿದಿ ಕರ್ತನೇ. 5 ರೊಟ್ಟಿ 2 ಮೀನು 5,000 ಜನರಿಗೆ ಉಣಿಸಿದೆ. ಐ ಡಿಕ್ಲೇರ್ ಮಿರಕಲಸ್ ಸೂಪರ್ ನ್ಯಾಚುರಲ್ ಪ್ರೊವಿಷನ್ ಇನ್ ದೇರ್ ಲೈಫ್ಸ್ ಇನ್ ಜೀಸಸ್ ನೇಮ್. ನಿನ್ನ ಮಕ್ಕಳ ಜೀವಿತದಲ್ಲಿ ಅಸಾಧಾರಣವಾದಂತ ಆತ್ಮಿಕ ಭಂಡಾರದಿಂದ ಎಲ್ಲ ಶಾರೀರಿಕ ಲೌಕಿಕ ಅಗತ್ಯತೆಗಳು ನೀಗಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ದ್ವಾರಗಳು ತೆರೆಯಲ್ಪಡಲಿ. ಫೇವರ್ಸ್, ನಿನ್ನ ಕೃಪೆ, ನಿನ್ನ ಕಟಾಕ್ಷ ಅವರು ನೋಡಲಿ. ಓಪನ್ ಡೋರ್ಸ್, ಉದ್ಯೋಗಕ್ಕಾಗಿ ತೆರೆದಂತ ಬಾಗಿಲು, ಅಪರ್ಚುನಿಟೀಸ್ಗೆ ತೆರೆದಂತ ಬಾಗಿಲು. ಯು ಆರ್ ಅ ಗಾಡ್ ಆಫ್ ಅಬಂಡೆನ್ಸ್. ಐ ಟೇಕ್ ಬ್ಯಾಕ್ ಮೈ ಇನ್ಹೆರಿಟೆನ್ಸ್. ನನ್ನ ಸ್ವಾಸ್ಥ್ಯವನ್ನು ನಾನು ಸ್ವೀಕರಿಸ್ತೇನೆ ಯೇಸು ನಾಮದಲ್ಲಿ. Lord, release supernatural provision. ಮನ್ನವನ್ನು ಸುರಿಸಿದಿ, ಬಂಡೆಯಿಂದ ನೀರನ್ನು ತಂದಿ. 5 ರೊಟ್ಟಿ 2 ಮೀನಿಂದ 5,000 ಜನರಿಗೆ ಉಣಿಸಿದಿ. ಯು ಆರ್ ದ ಸೇಮ್ ಗಾಡ್. ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ಇರುವ ತನ್ನ ದೇವರಾಗಿದ್ದಿ ಸ್ವಾಮಿ. ಎಕ್ಸ್ಪ್ಯಾಂಡ್ ಅವರ್ ವಿಷನ್ ಓ ಗಾಡ್. ನಮ್ಮ ದರ್ಶನವನ್ನು ಹೆಚ್ಚಿಸು ಸ್ವಾಮಿ. ಚಿಕ್ಕ ಆಲೋಚನೆಯನ್ನು ತೆಗೆದು ಹಾಕು ದೇವ. ಪ್ರಿಯರೇ, ನಾವು ದೇವರ ಮಕ್ಕಳು. ನಾವು ಸುಮ್ಮನೆ ಸಭಿಕರಲ್ಲ, ಆಯ್ತವಾರ ಬಂದ್ವಿ, ದೇವರ ಮಕ್ಕಳು. ವಿ ಆರ್ ಜಾಯಿಂಡ್ ಟು ದ ಲಿವಿಂಗ್ ಗಾಡ್. ಸಜೀವವಾದಂತ ದೇವರೊಂದಿಗೆ ನಾವು ಸೇರಿದವರಾಗಿದ್ದೇವೆ. ನಮ್ಮನ್ನು ತಲೆಯಾಗಿ ಮಾಡಿದ್ದಾನೆ, ಬಾಲವಲ್ಲ. ಮೇಲಕ್ಕೆತ್ತಿದ್ದಾನೆ, ಕೆಳಗಲ್ಲ. ಇದು ಯೇಸುವಿನ ಆಶೀರ್ವಾದ. ನಿಮ್ ತಲೆ ಮೇಲೆ ಕೈ ಇಟ್ಕೊಂಡು ಒಂದ್ಸರಿ ಘೋಷಿಸಿರಿ, ನಾನು ತಲೆಯಾಗಿದ್ದೇನೆ, ನಾನು ಬಾಲವಲ್ಲ.
ನಾನು ಮೇಲೇನೇ ಇರುತ್ತೇನೆ, ನಾನು ಕೆಳಗಿರುವುದಿಲ್ಲ. ಕರ್ತನೇ, ನಿನ್ನ ಮಕ್ಕಳ ಮೇಲೆ ಬಡತಿ ಘೋಷಿಸ್ತೇನೆ ಯೇಸು ನಾಮದಲ್ಲಿ. ಬಡತಿ, ಎಲ್ಲಾ ವಿಭಾಗದಲ್ಲಿ, ಎಲ್ಲಾ ಏರಿಯಾಗಳಲ್ಲಿ ಬಡತಿ. ಓವರ್ ಅವರ್ ಲೈಫ್ಸ್, ಓವರ್ ಅವರ್ ಮಿನಿಸ್ಟ್ರಿ, ಓವರ್ ದಿಸ್ ಚರ್ಚ್, ಬಡತಿ ಘೋಷಿಸ್ತೇನೆ. ಓ ಜೀಸಸ್, ಕೈ ಮೇಲಕ್ಕೆ ಎತ್ರಿ ಪ್ರಿಯರೇ, ಹೊಂದಿಕೊಳ್ಳ್ರಿ. ಓ ಸ್ತೋತ್ರ ಹೇಳ್ರಿ, ಆರಾಧಿಸ್ರಿ ಆತನ. ಸ್ವರ ಎತ್ರಿ, ಸ್ತೋತ್ರ ಹೇಳ್ರಿ, ವಂದನೆ ಹೇಳ್ರಿ, ಕೃತಜ್ಞತೆ ಹೇಳ್ರಿ, ಹೊಂದಿಕೊಳ್ಳ್ರಿ ಯೇಸು ನಾಮದಲ್ಲಿ. ಸ್ತೋತ್ರ 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 ಸ್ತೋತ್ರ. ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಓಲಾರ ಬಾರ ಬಾರಬ. I speak to the north, I speak to the west, I speak to the south, I speak to the east. In every direction, let help come from, in Jesus' name. Let finances flow in the name of the Lord Jesus. ಓಲಾರ ಬಾಬಾ ಬಾಬಾ ಬಾಬಾ. ಎಲ್ಲಾ ದಿಕ್ಕುಗಳಿಂದ ಓಲಾರ ಬಾಬಾ ಬಾಬಾ ಬಾಬಾ. The mighty wind of the Holy Ghost blow and flow in Jesus' name. Oh kalara baba baba baba. Let the wind of the Holy Ghost blow. Let the river of the Holy Ghost flow in Jesus' name. Oh kalara baba baba baba. Oh lara bara 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 bakalara ba. Rebekheteriakula. There will be not one feeble one among us. ನಮ್ಮ ಮಧ್ಯದಲ್ಲಿ ಒಬ್ಬ ಬಲಹೀನ ವ್ಯಕ್ತಿನೂ ಇರುವುದಿಲ್ಲ. ನಾನು ಘೋಷಿಸ್ತೇನೆ. ಓ ಕಲರ ಬಾಬಾ ಬಾಬಾ ಬಾಬಾ. ರೆಕೆಚೆರಿಯಾ ಕಲರ ಬಾಬಾ ಬಾಬಾ. Reke sekechere kechere 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 be. Ola raba baba 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 baba. Ola raba la raba sakachara baba baba. Ri khata raba baba. Jesus, Jesus. ಓ ರಬ. ಅಸ್ವಸ್ಥತೆ ಅಂತ ಮುಂದೆ ಬಂದಿರೋ ನಿಮ್ಮ ದೇಹ ಪರೀಕ್ಷೆ ಮಾಡಿಕೊಳ್ಳ್ರಿ. ಚೆಕ್ ಯೋರ್ ಬಾಡೀಸ್. ಯಾರ್ಯಾರು ನೋವು ಬೇನೆಯಿಂದ ಬಂದಿದ್ರು ನಿಮ್ಮ ದೇಹ ಪರೀಕ್ಷೆ ಮಾಡಿಕೊಳ್ಳ್ರಿ. ಏನ್ ನಿಮಗೆ ಮಾಡಕ್ ಆಗ್ತಿದ್ದಿಲ್ಲ ಅದನ್ನು ಮಾಡ್ರಿ. ಓ ಕಲರಬ ಸಕತರಬ. ಏನ್ ನಿಮಗೆ ಮಾಡಕ್ ಆಗ್ತಿದ್ದಿಲ್ಲ ಅದನ್ನು ಮಾಡ್ರಿ. ಒಂದ್ ವೇಳೆ ಮೊಣಕಾಲು ನೋವಿಂದ ಬಂದಿದ್ರೆ ಕುತ್ಕೊಂಡು ನಿಂತ್ಕೊಂಡು ನೋಡ್ರಿ. ಡೂ ವಾಟ್ ಯು ಕುಡ್ ನಾಟ್ ಡೂ. ಏನ್ ನಿಮಗೆ ಮಾಡಕ್ ಆಗ್ತಿ ಮಾಡಿ ಪರೀಕ್ಷೆ ಮಾಡ್ರಿ ಯೇಸು ನಾಮದಲ್ಲಿ. ಓಲರ ಬಾಬಾ 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 ಬಾಬಾ. ಚೆಕ್ ಮಾಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ, ದೇಹ ಚೆಕ್ ಮಾಡ್ಕೊಳ್ರಿ. ಓಲರ ಬಲರ ಬರ ಬಲರ ಬಲರ ಬಾ. Every acidity, I curse it in Jesus' name. Every gastric problem, I curse it. I command it to leave in Jesus' name. Oh kalaraba laraba laraba sakataraba laraba raba. Every lung be healed. Oh laraba ಶ್ವಾಸಕೋಶ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಓ ಲೆರೆಬೆ ಸೆಕೆಟರಿ ಅಂದರ ಲಾ ಕಲರಬ ಲರಬ ಕಲರಬ ರಬ ರಬ. ಓ ಲರಬ ರಬ ಕಲರಬ ಸೆಕೆಟೆ ಕೆಟೆ ಕೆರೆ 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 ಕೆ. ಓ ರಿಯಾ ಬಾಬಾ 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 ಬಾ. Hallelujah. ಸುಮ್ಮನೆ ನಿಂತ್ಕೊಳ್ಬೇಡ್ರಿ ಪ್ರಿಯರೇ. ನಿಮ್ಮ ದೇಹ ಪರೀಕ್ಷೆ ಮಾಡಿಕೊಳ್ಳಿ. ಕರ್ತನು ಸ್ವಸ್ಥತೆ ಮಾಡಿದ್ದಾನೆ, ಗುಣ ಮಾಡಿದ್ದಾನೆ, ಬಂಧನಗಳು ಮುರಿಯಲ್ಪಟ್ಟಿದೆ, ಬಿಡುಗಡೆಯಾಗಿದೆ. ರಿಯಾ ಬಾಬಾ ಬಾಬಾ ಬಾ. ರೇಷೆ ಕೆಚೆ ರಿಯಾಲ ಓಲರ ಬಾಬಾ ಬಾಬಾ ಬಾಬಾ. ರಿಯಾ ಬಾ ಕಲರ ಬೇರೆ 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 ಬೇರೆ. ಓಲರ ಬರ ಬರ ಬರ. ನನ್ನ ಕಡೆ ನೋಡ್ರಿ. ಎಷ್ಟು ಜನ ಹೇಳ್ತೀರಿ ನಿಮ್ಮಲ್ಲಿ, ಮುಂದೆ ಇರ್ಬೋದು ಹಿಂದೆ ಇರ್ಬೋದು ಇಲ್ಲಿ ಬಂದಿರ್ಬೋದು. ನಾನು ಹೇಳೋದು ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ನಾನು ಆಗ್ಲೇ ಪ್ರಾರ್ಥನೆ ಮಾಡಿದ್ದಾಯ್ತು. ಇಲ್ಲಿ ಬಂದಾಗ ನೋವಿತ್ತು, ಬೇನೆ ಇತ್ತು, ಸಮಸ್ಯೆ ಇತ್ತು, ರೋಗ ఇత్తు. ಇಲ್ಲಿ వచ్చినప్పుడు నాకు నొప్పిలు బేనలు ఉన్నాయి. అయితే ఇప్పుడు ప్రేయర్ చేసినాక అవన్నీ లేదు, వదిలిపోయింది. ಕೇಳಿಸ್ಕೊಳ್ರಿ. ಚಪ್ಪಾಳೆ ಯಾವುದು ಕುಡಿಬೇಕು ಅದು ಕೇಳಿಸ್ಕೊಡ್ರಿ. ಇಲ್ಲಿ ಬಂದ ಮೇಲೆ ನನಗೆ ಹೋಯ್ತು ಅಂತ ನೀವು ಪರೀಕ್ಷೆ ಮಾಡಿಕೊಂಡು ನೋಡಿದವರು, ರೈಟ್? ನಾನು ಇಲ್ಲಿ ವಿಶ್ವಾಸದಲ್ಲಿ ಹೇಳ್ತಾ ಇಲ್ಲ. ನಿಮಗೆ ವ್ಯತ್ಯಾಸ ನೋಡ್ತಾ ಇದ್ದೀರಿ, ನಿಮ್ಮ ದೇಹದಲ್ಲಿ ನಿಮಗೆ ಡಿಫ್ರೆನ್ಸ್ ಅನಿಸ್ತಾ ಇದೆ. ನನಗೆ ಕೂರಕ್ಕೆ ಬರ್ತಿದ್ದಿಲ್ಲ, ಇವಾಗ ನಾನು ಕೂರ್ತೀನಿ. ನನಗೆ ಬೊಗ್ಗಕ್ಕೆ ಬರ್ತಿಲ್ಲ, ಬೊಗ್ತಾ ಇದ್ದೀನಿ. ಕೈ ಎತ್ತಕ್ಕೆ ಬರ್ತಿಲ್ಲ, ಕೈ ಎದ್ದೇನು. ಉಸಿರು ತಗೊಳಕ್ ಬರ್ತಿದ್ದಿಲ್ಲ, ಇವಾಗ ಹಂಗೆ ನಿಮ್ಗೆ ವ್ಯತ್ಯಾಸ. ಅಂಥವರು ಮಾತ್ರ ಕೈ ಎತ್ತಿ ತೋರಿಸು. ಅಂಥವ್ರು ಮಾತ್ರ ಕೈ ಎತ್ತಿ ತೋರಿಸು. ಓಕೆ, ಬೇಗ ಪಾಸ್ಟರ್ ಪುಟ್ಟರಾಜ್ ಹತ್ರ, ಇಲ್ಲಿ ಗೋವರ್ಧನ್ ಹತ್ರ, ಶಾಂತ್ ಹತ್ರ ಬೇಗ ಬೇಗ ಹೇಳ್ರಿ ಏನಾಯ್ತಂತ. ಓಕೆ,
ಬೇಗ ಬಂದು ಸಾಕ್ಷಿ ಹೇಳಿ. ನೀವು ಮೇಲಕ್ಕೆ ಬಂದಾಗ ಇಲ್ಲಿ ನೋಡ್ರಿ, ಮೇಲಕ್ಕೆ ಬಂದಾಗ ಉದ್ದ ಕತೆ ಹೇಳ್ಬೇಡ್ರಿ. ಏನಾಗಿತ್ತು, ಇಲ್ಲಿ ಏನಾಯ್ತು ಅಷ್ಟೇ ನಿಮಗೆ ನಾವು ಹೇಳಬೇಕು ಬೇಗ. ಓಕೆ, ಕೇಳಿಸ್ಕೊಡ್ರಿ. ಆಟೋ ಆಗ್ತಿದ್ನಲ್ಲಣ್ಣ, ಅದು ಕುಣಿಗಳು ಬಂದಾಗ ಎತ್ತಿದಾಗ ಸ್ವಲ್ಪ ಕುಣಿಗಳು ಬಂದಾಗ ಎತ್ತಿ ಆಗ್ತಿದ್ದಾಗ ಸ್ವಲ್ಪ ನಡು ನೋವು ಬರೋದು, ಸ್ವಲ್ಪ ಗ್ಯಾಸ್ಟ್ರಿಕ್ ಹೆಚ್ಚಾಗೋದು ಅದೆಲ್ಲ ಇವಾಗ ಸ್ವಲ್ಪ ಹೆಂಗೆ ನಡು ನೋವು ಅಂದ್ರೆ ಏನಾಗ್ತಿತ್ತು? ನೀವು ಬೊಗ್ಗಕ್ಕೆ ಬರ್ತಿರ್ಲಿಲ್ವಾ? ಏನ್ ಮಾಡಕ್ ಆಗ್ತಿದ್ದಿಲ್ಲ? ಅದೇ ಸ್ವಲ್ಪ ಬಹಳ ನೋವು. ಇಲ್ಲಿ ಬಂದಾಗ ನೋವಿತ್ತು, ಇವಾಗಿಲ್ಲ. ಯೇಸು ನಾಮದಲ್ಲಿ ಆಮೆನ್. ಯೇಸು ಸ್ವಾಮಿಯನ್ನು ನಾವು ಮಹಿಮೆ ಪಡಿಸೋಣ ಪ್ರೇಯರ್. ಓಕೆ, ಬೇಗ ನೆಕ್ಸ್ಟ್. ಬಾಬಾ ವೀರೇಶ್ ಬೇಗ. ಏನಾಗಿತ್ತು, ಇಲ್ಲಿ ಏನಾಯ್ತು ಅಷ್ಟೇ ಹೇಳ್ರಿ. ಯೇಸು ಸ್ವಾಮಿಗೆ ಮಹಿಮೆ ಕೊಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೆಳಗ್ಗೆ ಮಾರ್ನಿಂಗ್ ನನಗೆ ಇಲ್ಲೆಲ್ಲ ಹಿಂದೆ ಕುತ್ತಿಗೆ ಹಿಂದ್ಗಡೆ ಭಾಳ ಪೇನ್ ಇತ್ತು. ಸಾರಾರು ಪ್ರಾರ್ಥನೆ ಮಾಡಿದ ನಂತರ ಎಲ್ಲ ಸಂಪೂರ್ಣ ಗುಣ ಆಗಿದೆ. ಯೇಸು ನಾಮದಲ್ಲಿ ಯೇಸುವಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ಬಾ ಮೇಲ್ ಬಾ, ನೋಡ್ಲಿ ಜನ ನಿನ್ನ ನೋಡ್ಬೇಕು. ಬಾ, ಹೇಳು. ನಾನು ಕೆಲಸ ಮಾಡಿ ಭಾಳ ಕೈ ನೋವು, ಕಾಲು ನೋವು, ಭಾಳ ನೋವಿತ್ತು. ಭಾಳ ಆಯಿತು, 3 ತಿಂಗಳಿಂದ ಭಾಳ ನೋವಿತ್ತು. ಇವು ಹಿಂಗೆ ನಿಂತ್ಕೊಂಡೆ ಬುಕ್ಕುಗಳು ಮಾಡಿ ಮಾಡಿ ಕೈ ಕಾಲು ನೋವುತ್ತಿದ್ದು. ಆದರೆ ದೇವ್ರೆ ನನಗೆ ಹೆಂಗನ ಮಾಡಿ ನನಗೆ ದಿನ ನೋವು ತಡ್ಕೊಂಬಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಹೆಂಗೆ ಕಳೆ ಬಿದ್ದು ನನಗೆ ಗೊತ್ತಿಲ್ಲ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಒಂದು ಬೆಂಕಿ, ಒಂದು ಟನ್ನು ಕೂಡು, ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಹೆಂಗಾಯಿತು ನನಗೆ ಗೊತ್ತಿಲ್ಲ. ಇವಾಗ ನೋವು ಅಂಬೋದಿಲ್ಲ, ನೋವು ಅಂಬೋದೇ ಇಲ್ಲ. ಸ್ತೋತ್ರ ಸ್ವಾಮಿ. ಫಾದರ್, ರಿಲೀಸ್ ಯುವರ್ ಗ್ಲೋರಿ. ನಿನ್ನ ಮಹಿಮೆ ಬಿಡುಗಡೆ ಮಾಡು. ಸಂಪೂರ್ಣ ಸ್ವಸ್ಥತೆ, ಸಂಪೂರ್ಣ ಸ್ವಸ್ಥತೆ ಇನ್ ಎವ್ರಿ ಏರಿಯಾ ಗಾಡ್ ಫಾದರ್. ಐ ಡಿಕ್ಲೇರ್ ಇನ್ ಜೀಸಸ್ ನೇಮ್. ಘೋಷಿಸ್ತೇನೆ ಯೇಸು నామದಲ್ಲಿ. ఆమేన్. చెప్పమ్మా అన్న. ఫిబ్రవరి 12వ తారీఖు రోజు మోషన్ అయిందండి నాకు. ఆ రోజు నుంచి ఈ రోజు వరకు ఈ 2 పాదాలు మాత్రం చాలా జోమ్లో ఉన్నింది. ఇప్పుడు ప్రేయర్ చేసినప్పుడు వేడి గాలి ఇక్కడ తగిలి అక్కడ జోమ్ ఇడిచిపెట్టారు. 2 పాదాలు మాత్రం. ఆమేన్, ఆమేన్. స్తోత్రం ప్రభువా. సంపూర్ణ స్వస్థత, విడుదల ఘోషిస్తున్నాను యేసు నామములో. ఆమేన్. బామా భారతి. ತಲೆನೋವು ಭಾಳ ಇತ್ತು. ಇಲ್ಲಿ ಬಂದ ಕಿಲಿಗೆ ಸ್ವಲ್ಪ ಬರ್ತಾ ಬರ್ತಾ ಕಡಿಮೆ ಆಯ್ತು. ಇವತ್ತು ಭಾಳ ಸುಸೂತ್ರ ಹಳಾರಾಗಿತ್ತು. 6 ತಿಂಗಳಿಂದ ಇತ್ತು. 6 ತಿಂಗಳಿಂದ ಭಾಳ ಇಲ್ಲಿ ಬಂದ ಮೇಲೆ ಇವಾಗ ಗುಣ ಆಗಿದೆ. ಗುಣ ಆಗಿದೆ ಸರ್. ಆಮೇನ್. 6 ತಿಂಗಳಿಂದ ತಲೆನೋವು ಇತ್ತು, ದೇವಸ್ವಾಮಿ ಗುಣ ಮಾಡಿದ್ದಾನೆ. ಆಮೇನ್. ಫಾದರ್, ರಿಲೀಸ್ ಯುವರ್ ಗ್ಲೋರಿ. ಸಂಪೂರ್ಣ ಸ್ವಸ್ಥತೆ, ಮತ್ತೆ ಆ ತಲೆನೋವು ಬರಬಾರ್ದು. ಐ ಡಿಕ್ಲೇರ್ ದಟ್ ಹೀಲಿಂಗ್ ಇನ್ ಜೀಸಸ್ ನೇಮ್, ಯೇಸು ನಾಮದಲ್ಲಿ. ಆಮೇನ್. ನನಗೆ ನಡು ನೋವು ಎಲ್ಲ ಜಗ್ಗಿದ್ದು ಸರ್ ಇದೆ. ಅಷ್ಟು ಬಾಧೆ ಕೊಟ್ಟಿತ್ತು ತಲೆಯಲ್ಲಿದ್ದ ಮ್ಯಾಕವರಿಗೆ. ಆದರೆ ನಾನು ಈ ಅಪ್ಪನ ಈ ದೇವ್ರ ನೆಮ್ಮಿದೆ. ಇವತ್ತೇನಾಯ್ತು ಅದು ಹೇಳ್ಬೇಕು. ಇವತ್ತಿಲ್ಲಿದ್ದ ಇವತ್ತಿನವರೆಗೆ ನಮ್ಮ ಅಪ್ಪ ನನಗೆ ಏನು ತೊಂದರೆ ಕೊಟ್ಟಿಲ್ಲ. ಆಮೇನ್, ಆಮೇನ್. ಆರಾಮದೀನಿ ಸರ್. ಸುವಾರ್ತೆಯ ಬಲ ಪ್ರಿಯರ್. ಯೇಸುಸ್ವಾಮಿ ನಂಬಿದಿಂದ ಇವತ್ತುವರೆಗೆ ಯೇಸುವ ಎಲ್ಲ ತೊಂದರೆಗಳು ಬಿಟ್ಟು ಹೋಗಿರುವುದಾಗಿದೆ. ಸ್ವಾಮಿ, ಸಂಪೂರ್ಣ ಸ್ವಸ್ಥತೆ ಘೋಷಿಸ್ತೇನೆ. ನಿನಗಾಗಿ ನಿಲ್ಲಲ್ಲಿ ಪ್ರಜ್ವಲಿಸಲಿ ಯೇಸು ನಾಮದಲ್ಲಿ. ಆಮೇನ್. ಕೋಟಿ ಸೋತ್ರ ಏಸಯ್ಯ. 5 ತಿಂಗಳ ಸರ್ ಮೊಣಕಲ್ಲವು ಕಡಿಮೆ ಸರ್. ಸೋತ್ರ ಒಂದು 5 ತಿಂಗಳಿಂದ ಮೊಣಕಾಲು ನೋವು ಇವಾಗ ಕಡಿಮೆ ಆಯ್ತು ಸರ್. ಕಡಿಮೆ ಆಗಿದೆ. ಏನ್ ಮಾಡಕ್ ಆಗ್ತಿದ್ದಿಲ್ಲ ನಿಮಗೆ ನೋವು ಇದ್ದಾಗ? ಈಗ ಕುಂದ್ರಕ್ ಬರ್ತದೆ ಸರ್. ಇವಾಗ ಪರವಾಗಿಲ್ಲ ಸರ್. ಗ್ಯಾಸ್ಟ್ರಿಕ್ ಕೂಡ ಐತೆ ಸರ್. ಪರವಾಗಿಲ್ಲ ಇವಾಗ ಬಂದಾಗ. ಫಾದರ್, ರಿಲೀಸ್ ಯುವರ್ ಗ್ಲೋರಿ. ಸಂಪೂರ್ಣ ಸ್ವಸ್ಥತೆ, ಎವ್ರಿ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಕಮಾಂಡ್ ಇಟ್ ಲೀವ್ ಇನ್ ಜೀಸಸ್ ನೇಮ್. ಸ್ವಸ್ಥತೆ ಬಿಡುಗಡೆ ಮಾಡ್ತೀವಿ. ಟೋಟಲ್ ಹೀಲಿಂಗ್ ಲಾರ್ಡ್, ఈవెన్ ఇన్ ద బోన్స్ ఇన్ జీసస్ నేమ్. ఆమేన్. రామ. నాకు ప్రేయర్ చేసేకి కాలేదు. నా చేతులు పైకి ఎత్తుదామంటే కానీ కాలేదు. ఎట్లా చేద్దామా అనుకుంటున్నప్పుడు చేతులు ఏమో కిదైపోయినట్లు అయిపోయి చేతులు ఎత్తాకి చేతులు తెచ్చాకైనా కూర్చున్నాక లేచాకైందండి. ఆಯ್ತಾ ఉంది. ఫస్ట్ ఆಯ್తుండలేదు. అయితే థ్యాంక్ యూ లార్డ్ ఫాదర్. థ్యాంక్ యూ ఫర్ టచింగ్ యువర్ పీపుల్ ఇన్ జీసస్ నేమ్. ఆమేన్, ఆమేన్. నాకు ఈ తలకాయ నొప్పి చాలా ఉండే, అంత నొప్పి ఉండే. ఇప్పుడు ప్రేయర్ చేసినాక అంత బాగా ఆరామైంది. బాగా అయింది. స్తోత్రం. ఆమేన్. ఫాదర్, థ్యాంక్ యూ లార్డ్ ఫాదర్. టోటల్ టేక్ దెమ్ ఫ్రమ్ గ్లోరీ to level of glory. Use them for your glory in Jesus name. Amen. ಜಾಸ್ತಿ ಕಡಿದಂಗೆ ಆಗ್ತದೆ ಸರ್. ನನಗೆ ಹೊಟ್ಟೆಯಲ್ಲಿ ಕಡ್ದಂಗೆ ಆಗ್ತಾ ಇತ್ತು. ಎಷ್ಟು ಡಾಕ್ಟರ್ ಹತ್ರ ಕ್ಯಾನಿಂಗ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಕಡಿಮೆ ಆಗಿದ್ದಿಲ್ಲ.
ಇವಾಗ ನನ್ನ ಕೈ ಇಟ್ಟ ಮೇಲೆ ಅದು ಹೊರಗಡೆ ಹಿಂಗೆ ಓದಂಗೆ ಆಯ್ತು ಸರ್. ಇವಾಗ ಇಲ್ಲಿ ಬಂದಾಗಿತ್ತು ನಿಮಗೆ, ಬಂದಾಗಿತ್ತು ಹಾ, ಇವಾಗ ಓದಂಗ ಅನ್ಸ್ತು ನಿಮಗೆ. ಹಾಲೆಲೂಯ. ಜೋರಾಗಿ ಚಪ್ಪಾಳೆ ಹೊಡೆದು ದೇವರಿಗೆ ನಾವು ಇಲ್ಬಾ ರಮ್ಮ. ಕೈ ಎತ್ತು, ಕಣ್ಮುಚ್ಚು. ಸ್ತೋತ್ರ ದೇವ. ನೋ ಮೋರ್ ದಿಸ್ ಪ್ರಾಬ್ಲಮ್. I cancel every work of the evil one. And I declare healing, not only healing, health, wholeness. Wholeness. Be made whole in Jesus' name. Amen. ಅಕ್ಕ, ಕೈ ನೋವಿತ್ತು, ನಡು ನೋವು ಇತ್ತು, ತಲೆ ನೋವು ಎಲ್ಲ ಸ್ವಸ್ಥ ಮಾಡ್ಯಾನ ದೇವರು. Thank you, Lord Father. We give you the glory in Jesus' name. Amen. ಇದೆಲ್ಲ ಎದೆ ನೋಯ್ತು ಸರ್, ಒಂದು 5-6 ತಿಂಗಳಾಯಿತು. ಚಪ್ಪಲಿ ಹೊಡೆಯಕ್ಕೆ ಆಗ್ತಿದ್ದಿಲ್ಲ, ನೋವು ಅಷ್ಟು ನೋಗ್ತಿತ್ತು ಕೈ ನನಗೆ. ಇವಾಗ ಸ್ವಲ್ಪ ನೋವು ಎಲ್ಲ ಬಿಟ್ಟು ಹೋದಂಗೆ ಆಗಿದೆ. ಬಿಟ್ಟು ಹೋಗಿದೆ. ಸ್ತೋತ್ರ ಯೇಸು ನಾಮದಲ್ಲಿ. ಜೋರಾಗಿ చప్పట్లు ಹೊಡಿರಿ ಯೇಸು స్వామిಗೆ. ఆమేన్. హలో, 2 నెలల నుంచి నాకు కాళ్ళ నొప్పులు మోకాళ్ళ నొప్పులు చాలా ఉండేవి. 2 నెలల నుంచి నేను మందిరానికి రాలేదు. ఈ రోజు మందిరానికి వచ్చినాను. ఈ కాలు ముద్రేకి వస్తుండలేదు. దేవుడు నన్ను ముట్టి స్వచ్ఛపరచడం కోసం ఇప్పుడు కాళ్ళు ఇట్లా ముదురుతుంది. 2 నెలల నుంచి రాలేదు, 2 నెలల నుంచి రాలేదు, ಮುದ್ರೆಗೆ ವಸ್ತುಂಡ್లేదు. ಅಸಲು ಮುದ್ರೆಗೆ ವಸ್ತುಂಡ್లేదు. ಹಾಲೆಲೂಯ. 2 ತಿಂಗಳು ಸಭೆ ಕೂಡ ಬಂದಿಲ್ಲ, ಕಾಲು ಬೊಗ್ಸಕ್ ಆಗ್ತಿರ್ಲಿಲ್ಲ. ಇವತ್ತು ದೇವರು ಮುಚ್ಚಿ ಗುಣ ಮಾಡಿದ್ದಾನೆ. ಸಂಪೂರ್ಣ ಸ್ವಸ್ಥತ, ಆರೋಗ್ಯ, జీవము విడుదల చేస్తున్నాను యేసు నామములో. ఫిల్లర్ విత్ యువర్ స్పిరిట్ ఓ గాడ్. థ్యాంక్ యూ లార్డ్ ఫాదర్, యేసు ನಾಮದಲ್ಲಿ. ಆಮೆನ್. ನಮ್ಮ ಬಾಲು ಅಣ್ಣ, ಹೇಳ. ನಿನ್ನೆಲಿದ ಫುಲ್ ಹುಷಾರಿದ್ದಿಲ್ಲ, ಬೆನ್ನು ನೋವ್ತಾ ಇತ್ತು. ವರ್ಷಿಪ್ ಮಾಡೋ ಟೈಮಲ್ಲಿ ನೀವು ಪ್ರೇಯರ್ ಮಾಡೋದಲ್ಲಿ ಹೀಲ್ ಆಗಿದೆ ನಾನು. ಆಮೆನ್. ಇವಾಗ ಬೊಗ್ಗಕ್ಕೆ ಆಗ್ತಿದ್ದಿಲ್ಲ ನನಗೆ, ಇವಾಗ ಬೊಗ್ಬೋದು ನಾನು. ಹಾಲೆಲೂಯಾ. ಆಮೆನ್. ಫಾದರ್, ಥ್ಯಾಂಕ್ ಯು ಲಾರ್ಡ್. ಮುಟ್ಟು ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಅನೇಕ ಆತ್ಮಗಳನ್ನು ಗೆಲ್ಲುವಂತೆ, ನಿನ್ನ ಬಳಿಗೆ ತರುವಂತೆ, ಮನುಷ್ಯನನ್ನು ಹಿಡಿಯುವ ಬೆಸ್ತನನ್ನಾಗಿ ಉಪಯೋಗಿಸು ಯೇಸು ನಾಮದಲ್ಲಿ. ಆಮೆನ್. ಆಮೆನ್. ಹಾಲೆಲೂಯಾ. ಆಮೆನ್. ನಮ್ಮ ಕರ್ತನು ಸಜೀವವಾದ ದೇವರು. ನೋಡ್ತಾನೆ, ಕೇಳ್ತಾನೆ, ಮುಟ್ಟುತ್ತಾನೆ, ಸ್ವಸ್ಥತೆ ಮಾಡ್ತಾನೆ. ಆಮೇನ್. ನಮ್ಮ ಆಯ್ತವಾರ ಆರಾಧನೆ ಸುಮ್ಮನೆ ನಾವು ಬಂದ್ವಿ, ಕೆಲವು ಹಾಡಾಡಿದ್ವಿ, ಓದ್ವಿ ಅಲ್ಲ. ಸಜೀವವಾದ ದೇವರನ್ನು ಭೇಟಿಯಾಗುವಂಥ ಸಮಯವಿದು. ಆಮೇನ್. ಮತ್ತು ಇಲ್ಲಿ ಬರೀ ಆರಾಧನೆಯಲ್ಲಿ ಮಾತ್ರ ಅಲ್ಲ, ಆ ದೇವರು ನಿಮ್ಮ ಒಳಗಡೆ ಇದ್ದಾನೆ, ನಿಮ್ಮ ಮನೆಗಳಿಗೆ ಬರ್ತಾನೆ. ಆಮೇನ್. ಇಲ್ಲಿ ಬರೀ ನೀವು ಪ್ರಾರ್ಥನೆ ಮಾಡಿಸ್ಕೊಳ್ಳುವುದಕ್ಕೆ ಅಲ್ಲ ದೇವರ ಚಿತ್ತ. ನೀವು ಪ್ರಾರ್ಥನೆ ಮಾಡುವಾಗ ಆತನ ನಾಮದಲ್ಲಿ ಸ್ವಸ್ಥತೆ ಆಗುವಂಥದ್ದಾಗಿದೆ. ಆಮೆನ್. ಈ ಹಾಡನ್ನು ಬನ್ರಿ ಎಲ್ಲರೂ ಒಂದ್ಸರಿ ಎದ್ದು ಆ ಯೇಸುವನ್ನು ಆಚರಿಸೋಣ ನಾವು. ಆಮೆನ್. ವಿ ಸೆಲೆಬ್ರೇಟ್ ಜೀಸಸ್. ಆತನ ರಕ್ತ, ಶಿಲುಬೆ, ಜಯ ಆತನು ಕೊಟ್ಟಿದ್ದಾನೆ. ಅದಕ್ಕೆ ಸಭೆಗೆ ಹೆಂಗ್ ಬರ್ಬೇಕು ಗೊತ್ತಾ? ಅರ್ಧ ಗಂಟೆ ಮುಂಚೆ ಓಡಿ ಓಡಿ ಬರ್ಬೇಕು ನಾವು. ಯಾಕೆ? ಈ ಸಜೀವವಾದ ದೇವರನ್ನು ನಾವು ಆಚರಿಸ್ಲಿಕ್ಕಾಗಿ. ಹಲ್ಲೆಲೂಯಾ. ಸಭೆ ಯಾರ ಸಭೆ ಇದು? ಯೇಸುವಿನ ಸಭೆ. ಆಮೇನ್. ಪಕ್ಕದಲ್ಲಿರೋರು ಕೈ ಇಟ್ಕೊಂಡು ಹೇಳ್ರಿ ಈ ಸಭೆ ಯೇಸುವಿನ ಸಭೆ. ಹೇಳ್ರಿ, ನಾವು ಆತನ ಮಕ್ಕಳು, ನಾವು ಆತನ ಪ್ರಜೆಗಳು. ನಮ್ಮನ್ನು ಧೂಳಿನಿಂದ ಎತ್ತಿದ್ದಾನೆ. ಹೇಳ್ರಿ, ನಾವು ಕೆಳಕ್ಕಿರುವುದಿಲ್ಲ. ಆತನು ನಮ್ಮನ್ನು ಮೇಲಕ್ಕೆತ್ತಿದ ಮೇಲೆ ನಾವು ಮೇಲಕ್ಕೇ ಇರ್ತೇವೆ. ಹಾಲೆಲೂಯಾ. ಆಮೆನ್. ನಮ್ಮ ಯೇಸು ಕಣ್ಣೀರು ಒರೆಸುವವನು, ಬಿಡುಗಡೆ ಕೊಡುವವನು. ಅದೇ ಸುವಾರ್ತೆ ಪ್ರಿಯರೇ. ಆಮೆನ್. ಮುಂದಿನ ವಾರ ಇನ್ನ ಜನ ನೀವು ಕರ್ಕೊಂಡು ಬರ್ಬೇಕು. ನಿಮ್ಮ ಸಾಕ್ಷಿ ಹೋಗಿ ಹೇಳ್ರಿ, ಕರ್ಕೊಂಬನ್ರಿ. ಆಮೆನ್. ಪ್ರತಿ ವಾರ ನಾವು ಪ್ರಾರ್ಥನೆ ಮಾಡೋಣ. ಯಾವುದೋ ಸ್ಪೆಷಲ್ ಸ್ವಸ್ಥತೆ ಕೂಟಕ್ಕಾಗಿ ಅಲ್ಲ. ಯೇಸುಸ್ವಾಮಿ ಸ್ಪೆಷಲ್ ಸ್ವಸ್ಥತೆ ಅನಾಯಿಂಟಿಂಗ್, ಇವತ್ತು ಸ್ವಸ್ಥತೆ ದಿನ, ಇವತ್ತು ನಾನು ಸ್ವಸ್ಥತೆ ಕೊಡ್ತೀನಿ ಅನ್ನಲ್ಲ ಯೇಸುಸ್ವಾಮಿ. ಯೇಸುಸ್ವಾಮಿ ಯಾವಾಗಲೂ ರಕ್ಷಕ. ಯೇಸುಸ್ವಾಮಿ ಯಾವಾಗಲೂ ಸ್ವಸ್ಥತೆ ಮಾಡುವಾತನು. ಯೇಸುಸ್ವಾಮಿ ಯಾವಾಗಲೂ ಬಿಡುಗಡೆ. ಆಮೇನ್. ಬಟ್ ನಾವು ಹೆಂಗ್ ಬರಬೇಕು? ಸಿದ್ಧರಾಗಿ ಬರ್ಬೇಕು ನಾವು. ಆಮೇನ್. ಪ್ರತಿ ಬರೋಕ್ ಮುಂಚೆ ಇಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಬಾರ್ದು. ನಮ್ಮ ಸಭಿಕರು ನಾವು ಪ್ರಾರ್ಥನೆ ಆಗಿ ಮಾಡಿ ಬರಬೇಕು. ಆಮೇನ್. ಹಲ್ಲೆಲೂಯಾ. ಬರೀ ನಮಗೋಸ್ಕರ ನಾವು ಜೀವಿಸಬಾರ್ದು. ಯಾರು ಇನ್ನೂ ಯೇಸುಸ್ವಾಮಿನ ಕಂಡುಕೊಂಡಿಲ್ಲೋ, ಇವಾಗ ನಾವು ಆಡಾಡಿದ್ವಲ್ಲ, ನಾನು ನಿನಗಾಗಿ ಜೀವಿಸುವೆ. ಕರೆಕ್ಟೇ ಇಲ್ಲ? ಆಮೆನ್. ಇದು ಸುವಾರ್ತೆ, ಸ್ವಾರ್ಥ ಅಲ್ಲ. ಸುವಾರ್ತೆ ಇದು, ಸ್ವಾರ್ಥತೆ ಅಲ್ಲ. ಆಮೇಲೆ ಸುವಾರ್ತೆ ಏನ್ ಮಾಡ್ತದೆ ಗೊತ್ತಾ? ಸ್ವಾರ್ಥವನ್ನು ಹೊಡಿತದೆ. ನಮ್ಮ ಕರ್ತನ ಜೀವಿತದಲ್ಲಿ ಸ್ವಾರ್ಥ ಅನ್ನೋದೇ ಇಲ್ಲ. ತನ್ನನ್ನು ತಾನು ತಗ್ಗಿಸಿಕೊಂಡ, ಸ್ವಪ್ರಾಣವನ್ನು ಕೊಟ್ಟ, ಆತನು ಸೇವಕನು, ದಾಸನ ರೂಪವನ್ನು ಧರಿಸಿಕೊಂಡು ನಮ್ಮೆಲ್ಲರಿಗಾಗಿ ತನ್ನ ಪ್ರಾಣವನ್ನು ಬಿಟ್ಟುಕೊಟ್ಟ.
ಇವಾಗ ನಾವು ಕಂಡುಕೊಂಡು ಧೂಳಿನಿಂದ ನಮ್ಮನ್ನು ಎತ್ತಿದ್ದಾನೆ, ಪಾಪದಿಂದ ಎತ್ತಿದ್ದಾನೆ, ಶಾಪವನ್ನು ಮುರಿದಿದ್ದಾನೆ, ಸಾಕ್ಷಿಗಳು ನೋಡಿದ್ವಿ, ರೋಗಗಳನ್ನು ಆತನು ಗುಣ ಮಾಡಿದ್ದಾನೆ ಪ್ರಿಯರ್. ಆಮೇನ್. ಎಷ್ಟು ಜನ ಪೂರ್ಣ ಹೃದಯದಿಂದ ನೀವು ಡ್ಯಾನ್ಸ್ ಮಾಡ್ತೀರಾ, ಕುಣಿತೀರಾ, ಚಪ್ಪಾಳೆ ಹೊಡಿತೀರಾ, ಆ ಯೇಸುವನ್ನು ನಾವು ಆಚರಿಸೋಣ ಪ್ರಿಯರೇ. ಆಮೆನ್. ಓಕೆ, ಜೀವದಿಂದ ಇದ್ದ ಯೇಸುವೆ. ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಜೀವದಿಂದ ಯೇಸುವೆ, ಜೀವದಿಂದ ಯೇಸುವೆ, ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಯೇಸುವೆ, ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವನು, ನೀನೊಬ್ಬನೇ ದೇವರು. ಆಮೆನ್. ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. Hallelujah, 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 Hallelujah. hallelujah, hey, hallelujah, hallelujah, hallelujah. ಶಿಲುಬೆಯ ಆಯಂಕದಿ ನನಗಾಗಿಯೇ ಜೀವ ನೀಡಿದೆ. ಶಿಲುಬೆಯ ಆಯಂಕದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಮರಣದ ಬಾಗಿಲಿಂದ ಯೇಸು ನನ್ನನ್ನು ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. ನನ್ನ ಎತ್ತಿ 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 ನಿಲ್ಲಿಸಿದೆ ಸರ್ವಶಕ್ತನಿಗೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. Hallelujah, 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 hallelujah. ಕ್ರಿಸ್ತನ ಮರಣದಿಂದ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ನನಗೆ ನಮಗೆ ಕ್ರಿಸ್ತನಿಂದಲೇ ದೊರಕಿತು. ಕ್ರಿಸ್ತನ ಮರಣದಿಂದ ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನಗೆ ನನ್ನ ಕುಟುಂಬಕ್ಕೆ ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ
ಎತ್ತಿ ನಿಲ್ಲಿಸಿದೆ. ನಾವು ಕೆಳಗೆ ಇರುವವರಲ್ಲ, ಮೇಲೆ ಇರುವವರು. ಎತ್ತಿದೆ ನನ್ನ ಎತ್ತಿ 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 ನಿಲ್ಲಿಸಿದೆ. ಸರ್ವ ಶಾಂತ ನೀನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕಾಂತ ನೀನೇ. ಆಮೆನ್. Hallelujah, 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 hallelujah. ಜೋರಾಗಿ ಚಪ್ಪಾಳೆ ಹೊಡುತ್ತಾ ಕರ್ತನಿಗೆ hallelujah. Amen, amen, amen.